ಆಯ್ತಾಯ್ತಾಯ್ತಾಯ್ತಾಯ್ತು. ಇಲ್ಲ 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 ಇಲ್ಲ. ಟೈಗರ್ ಬಂತು, ಟೈಗರು ಬಿಗ್ ಬಾಸ್ ಮನೆ ಟೈಗರು ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಬಂದು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್. ಮಾರ್ನಿಂಗ್ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಬರೀ ರೆಸ್ಟು ಅದು ಇದು, ಆಮೇಲೆ ಖುಷಿ ಫುಲ್. ಇವತ್ತು ವರ್ಕ್ ಫ್ರಮ್ ಹೋಮ್ ಫುಲ್ ವರ್ಕ್ ಇತ್ತು. ಸೊ ಕರೆಂಟ್ ಅವಾಗ ಹಂಗೆ ಹಿಂಗೆ ಹೋಗಿ ಬರ್ತಾ ಇತ್ತು. ಜೊತೆಗೆ ಒಂದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡಬೇಕಾಗಿತ್ತು. ವಿಡಿಯೋ ಫೈನಲಿ ಕೊನೆಗೆ ಅಪ್ಲೋಡೇ ಆಗಲಿಲ್ಲ. ಅಷ್ಟೊತ್ತಿಗೆ ಖುಷಿ ಡಿಲೀಟ್ ಮಾಡಿಬಿಟ್ಟ ಅದನ್ನ ವ್ಲಾಗ್ನ. ಸೊ ಹಂಗಾಗಿ ಅದೇ ಇದರಲ್ಲಿದ್ದೆ. ಕೊನೆಗೂ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ಸುಮ್ಮನೆ ಗೈಸ್. ನೋಡಿ ಇಲ್ಲಿ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ನೌಷ ಎಕ್ಸಾಮ್ ಇತ್ತು, ನೌಷಂಗೆ ಇವಾಗ ಬಂದಿದ್ದಾನೆ ನನ್ನ ತಮ್ಮ. ಈ ಖುಷಿ ಅಂತೂ ಫುಲ್ ಹಾರ್ಡ್ ವರ್ಕಪ್ಪ. ಈಗ ನೋಡಿ ಇದು ಮಾಡ್ತಾ ಇರೋದು, ಇದು ಈಗ ಹಾರ್ಡ್ ವರ್ಕು. ಏನ್ ನೋಡೋಣ, ನೀನ್ ಮೊದ್ಲೇ ನಾನ್ ವೆಜಿಟೇರಿಯನ್. ನೀನ್ ಬಿಡು ಹಿಡಿದಿರ್ತೀಯ, ನೀನ್ ಬಿಡು ಹಿಡಿದಿರ್ತೀಯ. ನೀವ್ ಆತದ ಹೋಗ ಪ್ಲೀಸ್, ಹಂಗೆ ಮಾಡಬೇಡ. ಹೋಗೋ, ಹುಳ ಹಿಡಿತಿದ್ದಾರೆ ಗೈಸ್. ಹುಳ ಹಿಡಿಯೋಕ್ಕೆ ನಿಮ್ಮ ಮನೇಲಿ ಇದ್ರೆ ಹೇಳಿ, ನಂಬರ್ ಕೆಳಗೆ ನೀವು ಬೇಕು ಅಂದರೆ ಹೇಳಿ, ಕಳಿಸ್ತೀನಿ. ಜಿಗಣೆ ಎಲ್ಲ ಇಳಿತೀನಿ ನೀನು. ಜಿಗಣೆ ತಿಗಣೆನಾ? ತಿಗಣೆ ಇಲಿಗಿಲಿ ಇಲಿಗಿಲಿ ಇಲ್ಲಿ ನಾ ತಿಗಣೆ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಜಿಗಣೆ ಯಾವ್ರು ನಿಮ್ದು? ಜಿಗ್ನೆ ಹಿಡ್ದಿದ್ಯಾ? ಹೆಂಗಿರುತ್ತೆ ಜಿಗ್ನೆ? ಅದೇ ಕರ್ರಗೆ ಚಿಕ್ಕಗೆ ಇರೋದು ನೋಡ್ಬಾರ್ದ ಹೆಂಗಿದ್ಯಾ ಕೊರೆಯಲ್ಲು? ನಾನು ನೋಡಿ ಗೈಸ್ ಹಿಂಗಿದ್ದೀನಿ. ಇವರೆಲ್ಲ ವೇಸ್ಟ್ ಬಾಡೀಸು. ಇದಂತೂ ಬರೀ ಲ್ಯಾಪ್ಟಾಪ್, ಬೆಳಗ್ಗಿಂದ ಲ್ಯಾಪ್ಟಾಪ್ ಅಲ್ಲೇ ಕೂತ್ಕೊಂಡಿರೋದು. ಸೊಂಟ ನೋವು. ಅಲ್ಲ, ಗೇಮ್ ಆಡ್ತಾ ಇದಾರೆ ಎಂದಿದ್ದು ನಾನು. ಗೇಮ್ ಆಡ್ತಿದ್ದ ಹಿಂಗ ಅನ್ಬೋತಾನೆ ಅದು. 360 ಅಲ್ಲ, ತೋರಿಸ್ತಾ ಇದ್ನಲ್ಲ ಮತ್ತೆ. ನೌಷಂಗೆ ಎಕ್ಸಾಮ್ ನೋಡಪ್ಪ. ನೌಷ ಫುಲ್ ಗನ್ ಗಿನ್ನೆಲ್ಲ ಇಟ್ಕೊಂಡು ಓಡ್ತಾ ಇದ್ದಾನೆ. ನಿನಗೆ ಪ್ರೊಟೆಕ್ಷನ್ ಕೊಡಕ್ಕೆ ಅಯ್ಯಪ್ಪ, ಪಪ್ಪಂಗೆ ತೋರಿಸ್ದೆ ಇವತ್ತು ಗನ್ನ. ಹಂಗೇನ್ ಅಂದಿಲ್ಲ. ಏನೋ ಇದೆಲ್ಲ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಏನಂದ್ರೆ ಗೊತ್ತಾ, ಅದನ್ನೆಲ್ಲ ನೌಷ ವರ್ಷದಿಗೆ ಎಲ್ಲ ತೆಗೆದ್ಬಿಟ್ಟು ಇಟ್ಬಿಟ್ಟಿರು. ಆಮೇಲೆ ಅವ್ನು ಬಂದಾಗ ತೋರ್ಸಂತೆ, ಈ ಟಂಟಡನ್ ಅಂತ ಅಂದ್ರು. ನಮ್ಮ ಮಮ್ಮಿ, ಅಯ್ಯ ನೀವು ಬರೀ ಮನೆ ಹಾಳು ಕೆಲಸನೇ ಮಾಡ್ತೀರ ನೀವು, ಇಬ್ಬರು ಸರಿ ಇಲ್ಲ ನೀವು ಅಂತ ಬಂದು ನಮ್ಮ ಮಮ್ಮಿ ಬೈತಾ ಇದ್ರು. ಪಾಪ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಇದು ಮಾಡ್ತಾರೆ ಅಂತ. ಅದಕ್ಕೆ ಪ್ರತಿಗೆ ಅದೇ ತಾನೇ ಇಷ್ಟ. ನೌಷಂಗೆ ಹಿಂಗೆಲ್ಲ ಜಾಯಿನ್ ಮಾಡೋದು ಇಷ್ಟ, ಪ್ರತಿಗೆ ಅದನ್ನೆಲ್ಲ ತೆಗಿಯೋದು ಇಷ್ಟ ಅಂತ ಹೇಳಿದೆ. ಬೈತಾರೆ ಪಪ್ಪ ಅನ್ಕೊಂಡಿದ್ದೆ. ಚೆನ್ನಾಗಿ ಮಾಡಿದೆ. ಫೆವಿಕ್ವಿಕ್ ಯಾಕೆ ತಂದಿರೋದಿಲ್ಲಿ ಅಂತ ಕೇಳಿದ್ರು ಪಪ್ಪ. ಅದಕ್ಕೆ ಅವ್ನು, ನೀವು ಪಪ್ಪ ಅವ್ನು ಏನ್ ಮಾಡಿದಾನೆ ಗೊತ್ತಾ ಅಂತ ಸ್ಟಾರ್ಟ್ ಮಾಡೋದ್ಲಿ ಇನ್ನು ಪ್ರತಿ ಅಂತ ನಮ್ಮ ಮಮ್ಮಿ. ಫೈನಲಿ ತೋರಿಸ್ದೆ ಗೈಸ್ ನೋಡಿ ಅಂತ. ನನ್ನ ತಮ್ಮ ಕಸದಲ್ಲಿ ರಸ ಹೆಂಗೆ ಮಾಡ್ತಾನೆ ಅಂತ. ಆದರೆ ಎಷ್ಟೊಂದು ಸತಿ ಇದು ವರ್ಕೌಟ್ ಆಗಲ್ಲ ಗೈಸ್. ಇದು ರಸದಲ್ಲಿ ಒಂದೊಂದ್ಸತಿ ಕಸ ಮಾಡಿಬಿಡ್ತಾನೆ. ಸೊ ಇದು ಮಾತ್ರ ಯಾಕೋ ಕಸದಲ್ಲಿ ರಸ ಮಾಡಿಟ್ಟವನೆ. ಈಗಿನೂ ಬಂದೇನೆ ಗಾಯ್ಸ್ ನನ್ನ ತಮ್ಮ. ನನಗಂತೂ ಬೆಳಗಿಂದ ಬೋರ್ ಆಗ್ತಾ ಇತ್ತು, ನನ್ನ ತಮ್ಮ ಇಲ್ಲ ಅಂತ. ನೀನು ಯಾವಾಗಲೂ ಇರ್ತಿಲ್ಲ ಜೊತೆನಲ್ಲೇ. ಹಂಗನ್ಬಾರ್ದು, ನೀನು ಯಾವಾಗಲೂ ಮನ್ಸಲ್ಲಿ ಇರ್ತೀಯ ಅನ್ಬೇಕು. ಯಾವಾಗಲೂ ಜೊತೆಲೂ ಇರ್ತೀಯ, ಮನ್ಸಲ್ಲೂ ಇರ್ತೀಯ. ದಿನೇಶನ್ ಕರೋಗಿಲ್ಲ ನೋಡಿ. ನೋಡಿ ಗೈಸ್ ಯಾರು ಚೆನ್ನಾಗಿ ಬೆಳ್ಳಗಿದ್ದಾರೆ ಅಂತ. ಅಯ್ಯ ನೋಡಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಗೊತ್ತಾಗ್ತಿದೆ ನಾನೇ ಬೆಳ್ಳಗಿದ್ದೀನಿ ಅಂತ. ತೋರ್ಸೋ. ಇಲ್ಲ, ಥರ್ಡ್ ಆಪ್ಷನ್ ಬೇಡ, ನಮ್ಗೆ ಇಬ್ಬರನ್ನ ತೋರ್ಸೋ. ಕರ್ರಗೆ ಬೆಳ್ಳಗೆ ಮ್ಯಾಟ್ರಲ್ಲ ಗೈಸ್, ಮನ್ಸು ಇಂಪಾರ್ಟೆಂಟ್.
ಎಸ್. ನೀನು ಯಾವತ್ತಾರು ಕರ್ರಗಿದೆ ಅಂತೆಲ್ಲ ಅವಾಗ ಹೇಳ್ತೀನಿ ತಡಿ. ಯಾರು? ನೀನು ಫೋನ್ ಮಾಡಿದಾಗ ನೋಡು ಎಷ್ಟು ಕರ್ರಗಿದೆ ಅಂತ ರಾಗ ಹೇಳ್ತಿಲ್ಲ ಅವಾಗ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಗೈಸ್ ಅವನು ನೀಟಾಗಿ ಮುಗ ತಗೊಳಲ್ಲ. ನೋಡ್ರಿ ಇವಾಗ ಯಾರು ಬೆಳೆದಿರೋದು ಸ್ನಾನ ಮಾಡಿದ್ರೆ ಇಷ್ಟು ಕರ್ರಗಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಸ್ನಾನ ಮಾಡಿದ್ದೀನಲ್ಲ ನಾನು. ಅದೇ ಸ್ನಾನ ಮಾಡಿದ್ರೆ ಇಷ್ಟು ಕರ್ರಗಿದೆ ಅಂದ್ರೆ ಗೈಸ್ ಏನೋ ಒಂದು ನನ್ನ ವ್ಲಾಗ್ನಲ್ಲಿ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ ಗೈಸ್. ಇವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಡಲ್ಲ, ಓಕೆನಾ ಗೈಸ್? ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ನಾನಿದ್ದೀನಿ. ಲಕ್ಷಣದಲ್ಲಿ ಏನಿದೆ ಮುಖದಲ್ಲಿ? ಏನಿಲ್ಲ, ಒಂದು ಯುವತಿ ಇಲ್ಲ, ಏನಿಲ್ಲ. ಯುವತಿ ಇದ್ರೆ ಈಗ ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದ್ದೆ. ನನ್ನ ಮಕ್ಕಳು ಮತ್ತೆ ಅದಾದ್ಮೇಲೆ ಲಕ್ಷಣ ಹಂಗಂದ್ರೆ ನನ್ನ ಲಕ್ಷಣವಾಗಿಲ್ವಾ? ಯುವತಿ ಹಚ್ಕೊಂಡ್ರೆ ಮಾತ್ರ ಲಕ್ಷಣನ ಗೈಸ್? ಇಲ್ಲ. ಈಗಿನ ಜನ್ರೇಷನ್ ಯಾರೋ ಫಾಲೋನೇ ಮಾಡಲ್ಲ ಅಂತಂದ್ರಲ್ಲಿ ನಾನು ಹಿಂಗಿದ್ರು ಈ ಥರ ಡ್ರೆಸ್ ಹಾಕೊಂಡ್ರು ಯುವತಿನೂ ಹಚ್ಕೊಂತೀನಿ, ಕುಂಕುಮನೂ ಹಚ್ಕೊತೀನಿ, ಪೂಜೆನೂ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ. ವಿ ಹ್ಯಾವ್ ಟು ಫಾಲೋ ದ ಟ್ರೆಡಿಷನ್. ಎಲ್ಲ ಮಲ್ಕೊಂಡ್ರು ನನ್ನ ಮಾತು ಕೇಳ ಮಲ್ಕೊಂಬಿಟ್ರೆ ಎಲ್ಲರೂ ಹೆಂಗಿರೋ ಅರ್ಧಕ್ಕರ್ಧ ಕಟ್ ಮಾಡ್ತಾರೆ. ಖುಷಿ ಅವರೇ ಎಡಿಟ್ ಮಾಡ್ತಿರೋದು ಇವಾಗ. ನಾನೇ ಅಮ್ಮ ಎಡಿಟ್ ಮಾಡ್ತಾ ಇರೋದು ಇವಾಗ. ನಾನೇ ಗೈಸ್ ಎಡಿಟ್ ಮಾಡ್ತಾ ಇರೋದು ಇವಾಗ. ಆದರೆ ಒಂದೊಂದ್ಸತಿ ಮಿಸ್ ಆಗ್ತಿರುತ್ತೆ. ಬಟ್ ಏನು ಅಂದರೆ ನಾನು ಸ್ಟೋರೀಸ್ ಎಲ್ಲ ಹಾಕ್ಬಿಡ್ತೀನಿ, ಹೆಂಗಿರುತ್ತೋ ಅದು ಹಂಗೆ ಹಾಕ್ಬಿಡ್ತೀನಿ ಅಂತ ನಮ್ಮ ಖುಷಿಯವರು ಅದನ್ನು ಕಟ್ ಮಾಡ್ತಾರೆ ಅವಾಗವಾಗ. ಬಟ್ ನಾನು ನ್ಯಾಚುರಲ್ ಆಗಿರಲಿ ಅಂತ ಹಾಕ್ತೀನಿ ಗೈಸ್ ಅಷ್ಟೆ. ಇವಾಗ ನಾನು ಪೂಜೆ ಮಾಡೋಣ ಅಂತ ಬಂದೆ, ಸಂಜೆ ಪೂಜೆ. ಏನಪ್ಪ ಅಂದರೆ ನಾನು ಇಲ್ಲಿದ್ದಾಗ ದಿನ ಸಂಜೆ ನಂದೇ ಪೂಜೆ, ದಿನ ಬೆಳಿಗ್ಗೆ ನಂದೇ ಪೂಜೆ ಗೈಸ್. ಅಂದರೆ ಅಲ್ಲಿ ನಾನೀಗ ಬೆಂಗಳೂರಲ್ಲಿ ಹೋಗ್ತೀನಲ್ವಾ, ಅಲ್ಲರೆ ನನಗೆ ತುಂಬ ಹರಿಬರಿನಲ್ಲಿ ಟೆನ್ಷನಲ್ಲಿ ಪಟ ಪಟ ಪಡ ಅಂತ ಪೂಜೆ ಮಾಡ್ಕೊಂಡು ಹೋಗಕ್ಕೆ ನನಗೆ ಇಷ್ಟನೇ ಆಗಲ್ಲ. ಅದೇನೋ ನನಗೆ ಆರಾಮಾಗೆ ನನಗೆ ಪೂಜೆ ದೇವ್ರ ಮೇಲೆ ಬರ್ತೀನಿ ಅಂದರೆ ಪೀಸಾಗೆ ಆರಾಮಾಗಿ ಸಾಂಗ್ ಹಾಕ್ಕೊಂಡು ನಿಧಾನ ಪೂಜೆ ಮಾಡಿ ಎದ್ದೇಳಬೇಕು. ಅದು ನನಗೆ ಸಖತ್ತು ಒಂಥರ ಇಷ್ಟ. ಬಟ್ ಆದರೆ ಅಲ್ಲಿ ಟೈಮೇ ಹಂಗಿದೆ, ಹಂಗಂತ ತುಂಬ ಬೇಗನೆ ಎದ್ದೇಳೋಕ್ಕಾಗಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅನಿಸ್ತಿರುತ್ತೆ. ಸೊ ಹಂಗಾಗಿ ಏನೋ ಒಂದು ರೇಂಜಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಬೆಳಗ್ಗೆ. ಸಂಜೆ ಮಾತ್ರ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ತೀನಿ. ಬಟ್ ನನಗೆ ಇಲ್ಲಿ ಎಷ್ಟೊಂದು ದಿನ ವರ್ಷದಿಂದ ನಾನು ಇಲ್ಲಿ ಪೂಜೆ ಮಾಡ್ತೀನಲ್ವ ನಮ್ಮ ಮನೆಯಲ್ಲಿ, ನನಗೆ ತುಂಬ ಒಂಥರ ಮೆಮೊರೀಸು. ನನಗೆ ಸಖತ್ ಇಷ್ಟ ಆಗುತ್ತೆ ಗೈಸ್. ಇಲ್ಲಿ ಶಂಕರಘಟ್ಟದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ತೋರಿಸ್ತೀನಿ, ಓಕೆನಾ? ಮಮ್ಮಿ ಹಾಯ್ ಅಂತ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಏನೋ ಹೇಳ್ತೀನಿ, ಕೇಳ್ತೀನಿ. ಹೆಂಗ್ ಗೊತ್ತಾ, ಇವಾಗ ಎಲ್ಲರ ಮನೆಯಲ್ಲೂ ದೀಪ ಹಿಂಗ್ ಥರ ಮಾಡಿರ್ತಾರಲ್ಲ, ಈ ಥರ ಮುಖ ಮಾಡಿರ್ತಾರಲ್ಲ. ಈಗ ನಮ್ಮ ಮನೆಯಲ್ಲಿ ಈ ಥರ ಮುಖ ಮಾಡಿ ಇಟ್ಟಿದ್ದೀವಿ ದೀಪನ. ಅದು ತುಂಬ ವರ್ಷದಿಂದಲೂ ಇಟ್ಟಿದ್ದೀವಲ್ವಾ, ಅದು ಯಾಕೆ ಆ ಥರ ಮುಖ ಮಾಡಿ ಇಟ್ಟಿರೋದು ಅಂದರೆ ಮುಂಬಾಗಿಲು ಪಶ್ಚಿಮ ದಿಕ್ಕಿನಲ್ಲಿದ್ದಾಗ ಇದನ್ನ ಪೂರ್ವ ದಿಕ್ಕಿಗೆ ಬೆಳ್ಳಿ ದೀಪ ಹಚ್ಚಿದಾಗ ಪೂರ್ವ ದಿಕ್ಕಿಗೆ ಮಾಡಿಡಬೇಕು. ಬರೀ ಬೆಳ್ಳಿ ದೀಪ ಆದ್ರೆ ಮಾತ್ರ, ಮಣ್ಣಿಂದು ರೂಲ್ಸ್ ಇಲ್ಲ. ಬೆಳ್ಳಿ ದೀಪ ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಬೇಕು ಅಂತ. ಅದು ಪಶ್ಚಿಮ ಬಾಗಿಲಾಗಿದ್ದರಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಮನೆ ಬಾಗಿಲು ನಮ್ದು ಪಶ್ಚಿಮ ದಿಕ್ಕಲ್ಲಿದೆ, ಹಂಗಾಗಿ ಇದು ಪಶ್ಚಿಮ ದಿಕ್ಕಲ್ಲಿ ಮುಖ ಮಾಡಂಗಿಲ್ಲ. ದೀಪ ಪೂರ್ವ ದಿಕ್ಕಿಗೆ ಮಾಡಿರ್ತಾರೆ. ನಿಮ್ಮನೇಲಿ ಎಲ್ಲರೂ ಹಂಗಿತ್ತು ಆ ಥರ ಅಂತ ಅಂದರೆ ಮಾಡ್ಬೋದು. ಈ ಥರ ಮಾಡಬೇಕು, ಮಾಡಿದ್ರೆ ಒಳ್ಳೇದು ಅಂತ ನಾನು ಎಷ್ಟೊಂದು ವರ್ಷದಿಂದ ಆ ಸೈಡೇ ಮಾಡ್ತಾ ಇರೋದು, ದೀಪ ಹಚ್ತಾ ಇರೋದು. ನಾವಿವಾಗ ವಾಕಿಂಗ್ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಗೈಸ್. ನೈಸ್ ನೋಡಿ ಗೈಸ್. ಇಲ್ಲಿ ನನ್ನನ್ನ ಇಲ್ಲೊಂದು ಲೈಟ್ ಹಾಕ್ಬಿಟ್ರೆ ಆರಾಮಾಗಿ ಕತ್ಲರು ಹೇಳ್ಬೋದು. ನಾಲ್ಕು ಇನ್ನೊಂದು ಸ್ವಲ್ಪ ದೊಡ್ಡ ಕಾಣಿಸಿಲ್ಲ ನೋಡಿದ್ರೆ ಇದು ಹೆಂಗ್ ಹಿಡಿಯುತ್ತೆ ಕೈ ಕೈ ಅನ್ನತ್ ನೋಡು. ಬ್ಯಾಕ್ ವಾಟರ್ನಲ್ಲಿ ಆಗಿರೋದು.
ಇಲ್ಲಿ ಮಾಡಿರೋದು ಜಸ್ಟ್ ನಾವು ವಿ ರೀಚ್ಡ್ ಅವರ್ ಹೋಮ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಕೂಕು ಈ ಖುಷಿಗೆ ಬೊಗಳಬೇಕು. ಅಷ್ಟೇ ಬೊಗ್ಳಿದ್ದು ಬುಕ್ಕು, ಹಾಂ, ಆಮೇಲೆ ಬೊಗ್ಳೇ ಇಲ್ಲ. ಯಾಕೆ ಟೈಗರು ನೋಡಿ ಗೈಸ್, ಹೆಂಗಿದೆ ನೋಡೋಣ ಟೈಗರು. ಇದೆಯಾ? ಟೈಗರ್ ಬಂತು, ಟೈಗರು ಬಿಗ್ ಬಾಸ್ ಮನೆ ಟೈಗರು ಅಂತ ಬರ್ತಾನೆ ಗೊತ್ತಾ ಯಾರು? ಬಾಡಿ ಬಿಲ್ಡರು. ಏ ನೌಶ, ಏನೋ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ? ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ? ಇಷ್ಟೇ ಕೂಡ ಥೂ 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 ಥೂ. ಬಾಡಿ ಬಿಲ್ಡರ್ ತಾನೆ. ಹಾಂ, ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು. ಅದು ಹೈಸ್ ನೋಡು. ಇದನ್ನ ಬಿಟ್ರೆ ಅಮ್ಮಂಗೆ ಕಚ್ಚುತ್ತಾ? ಇಲ್ಲ, ಗೊತ್ತಲ್ಲ ಅದಕ್ಕೆ. ಅಲ್ಲ ಗೊತ್ತಲ್ಲ ಅದಕ್ಕೆ. ಬಿಟ್ ನೋಡ್ಲಾ, ಅದು ಬಿಟ್ಟರೆ ಬಂದು ನೆಕ್ಕತ್ತಷ್ಟೇ. ಬಿಟ್ ನೋಡ್ಲಾ ಖುಷಿ. ಬೇರೆಯವ್ರಿಗೆ ಬೇರೆ ಬಾಯ್. ಹೌದಾ? ಅದು ಏನಾಯ್ತು ಗೊತ್ತಾ, ಇದು ಮರಿಯುತ್ತಾಯ್ತಾ, ನನಗೆ ಹೊಡ್ಯಾಕೆ ಅಂತ ಬಂದರೆ ನಂಗೆ ಒಂದು ಏಟ್ ಹೊಡೆದು ನಾನು ಕೂಚು ಅಂದರೆ ಬಂದು ಬಾಯ್ ಹಾಕುತ್ತೆ. ಆ ಮಮ್ಮಿಗೆ ಒಂದು ಏಟ್ ಹಿಂಗೆ ತಗೊಳ್ಬೇಕಾದ್ರೆ ಹಾಕುತ್ತೆ. ಪಪ್ಪ ನನ್ನ ಫ್ರೆಂಡ್ ಹಿಂಗೆ ಕೈ ಎದ್ದ ಅಷ್ಟೇ, ನೀವು ಅಪ್ಪ ಹೊಡಿತೀನಿ ಕಣ ಕೂಕು ಅಂತ ಎದ್ದ, ಹೋಗಿ ಬಾಯ್ ಹಾಕ್ಬಿಡ್ತು. ಹೌದಾ? ನನಗೆ ಒಂದು ಏಟ್ ಬೀಳ್ಬೇಕು, ಮಮ್ಮಿ ಹಿಂಗೆ ಹೋಗ್ತಾ ಇರಬೇಕು, ಪಪ್ಪ ಹಿಂಗೆ ಎತ್ತಿರೋ ಸಾಕು ಬಾಯ್ ಹಾಕ್ಬಿಟ್ಟ. ಈಗ ನಾನು ನಿನಗೆ ಹೊಡೆಯಕ್ಕೆ ಬಂದು ಬೊಗಳ್ಬಿಡು. ಇದು ಹೆಂಗಾಯ್ತು ಗೊತ್ತಾ, ನೋಡ್ಕೊಳ್ಳೋದೆಲ್ಲ ನೌಶ, ಊಟ ಹಾಕೋದು ಎಲ್ಲ ನೌಶ. ಏನು ನಾನು ಮೇಲೋಗ್ಬಿಟ್ಟಿದ್ಲಾ? ಅಲ್ಲ ಅದನ್ನೇನು ಬಿಡಲ್ಲ ಆಚೆ ಒಳಗಿಂದಾನೆ. ಅಲ್ಲ ಮತ್ತೆ ಫ್ರೆಂಡ್ ಸುಮ್ಮನೆ ಆಗುತ್ತೆ. ನನಗೇನು ಮಾಡಲ್ಲ, ನಾನು ನಿಮಗೆ ಹೊಡಿತೀನಿ, ನೀವು ಕುಕ್ಕು ಕುಕ್ಕು ಅಂದ್ರೆ ಯಾವಾಗ ನೋಡೋಣ, ನನಗೇನು ಮಾಡಲ್ಲ, ಯಾಕೆ ಮಾಡಲ್ಲ? ಮಾಡೋ ತಕ್ಷಣ ನೌಶನೇ ಆಯ್ತಾಯ್ತಾಯ್ತಾಯ್ತು. ಇಲ್ಲ 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 ಇಲ್ಲ. ಶುಶ್ ಶುಶ್. ಏ ಪಪ್ಪ ಬೈತಾರೆ, ಪಪ್ಪ ಬರ್ತಾರೋ. ಏ ಫ್ರೆಂಡ್ 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 ಫ್ರೆಂಡು ನಿನ್ನ ಫ್ರೆಂಡ್ ಫ್ರೆಂಡ್ ಫ್ರೆಂಡು ಫ್ರೆಂಡು. ನನಗೆ ಬೊಗಳ್ತಾ ಇರೋದು. ಹೊಡಿತಿರೋದು ಅದೇ ಮತ್ತೆ ಅಂದ್ರು ನನಗೆ ನನ್ನ ಮೇಲೆ ಸಿಟ್ಟು ಅದಕ್ಕೆ. ಯಾಕೆ ಜಗಳ ಆಡ್ತೀನಿ ನಮ್ಮ ಹುಡುಗನ ಜೊತೆ ಅಂತ ಅದು ಗೊತ್ತಾಗುತ್ತೆ. ಸಮಥಿಂಗ್ ಇಸ್ ಗೋಯಿಂಗ್ ಫಿಶಿ ಅಂತ. ಏ ಇಷ್ಟು ಲವ್ ಮಾಡುತ್ತೋದು ಅಲ್ವಾ? ತಟ್ಟೆಲ್ಲ ಉಳ್ಕೊಂಡ್ಕೊಳ್ಳೋಣ. ಏ ಇಲ್ಲ, ಇನ್ನೊಂದು ಪಾತ್ರೆ ಇದೆ, ತಟ್ಟೆ ಅಲ್ಲ ಅದು. ಇವಾಗ ಮಾತಾಡ್ಸೋಕು ಖುಷಿ. ಇವಾಗ ಏನು ಮಾಡತ್ತೆ ನಾನು? ಈಗ ಏನು ಮಾಡಲ್ಲ, ಬಾಲ್ ಅಲರ್ಸ್ತಾ ಇದೆಯಲ್ಲ. ಸೆಕೆಂಡ್ 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 ಕೊಡು, ಸೆಕೆಂಡ್ ಸಿಡೌನ್ ಕೊಡ್ತಲ್ಲ. ಸೆಕೆಂಡ್ ಇನ್ನೊಂದ್ಸತಿ ಇನ್ನೊಂದ್ಸತಿ ಇನ್ನೊಂದ್ಸತಿ. ಸೆಕೆಂಡ್ ಸೆಕೆಂಡ್ ಮಾಡೋ, ಓಯ್ ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು. ಏನು ನೋಡಿ ನೀವು ನನಗೆ ಕೂತ್ಕೊಳ್ಳೋಣ ನಿಮ್ಮ ಜೊತೆಗೆ. ಅದಕ್ಕೀಗ ಬೇಜಾರಾಗಿದೆ ಕಣ, ಮಾತಾಡ್ಸ್ಬೇಕು ನೀಟಾಗೆ. ಬಾಯ್ ಅಂತ ಹೇಳ್ತೀನಿ, ಅವಾಗ ಹಿಂಗೆ ಮಾಡ್ತಾರೆ. ಪೆಡಿಗ್ರಿ ತೋರ್ಸು ಬಾಯ್. ಅದೇ ಅದೇ ಪೆಡಿಗ್ರಿ ಬಂತಲ್ಲ ಗೊತ್ತಾಗುತ್ತೆ ಅದಕ್ಕೆ. ಹಾ ಹೆಂಗ್ ನೋಡ್ತಿದ್ದ ನೋಡಲ್ಲಿ. ಅಯ್ಯೋ ಅಯ್ಯೋ. ಆಯ್ತು ಸೆಕೆಂಡ್ ಸೆಕೆಂಡ್ ಕೊಡು, ಸೆಕೆಂಡ್ ಕೊಡ್ರೋ ಬೇಗ. ಇದು ಬೇಕಾ ಸೆಕೆಂಡ್? ಇದೊಳೆ ಹೆಂಗಿದೆ ಗೊತ್ತಾ, ಪ್ರತಿ ಹೋದ್ರೆ ಫೋನ್ ಕೊಡ್ತೀನಿ ಅನ್ನೋ ಇತ್ತಿದ್ದು. ತಿನ್ಬಿಟ್ಟು ಕಣೋ ನೀನು ಆಮೇಲೆ. ಇದು ಸ್ಯಾಮ್ಸಂಗ್ ತಿಂದ್ಬಿಟ್ಟಿದ. ಹೌದಾ? ಟಾಸ್ಕ್ ಏನಾಗಲ್ಲ, ಅದು ಗೂಗಲ್ ಸರ್ಚ್ ಮಾಡಿ ಏನೂ ಆಗಲ್ಲ ಚಿನ್ನ. ಇಲ್ಲಿ ಮೇಲ್ಗಡೆ ಹಾಕೋದೇನು ಬಾಯಲ್ಲಿ ಇದ್ದಂಗೆ ಬರಲ್ಲ. ಎಲ್ಲೆಲ್ಲ ಹಾಕ್ಬೇಡ, ಕೆಳಗೆ ಬಿತ್ತಾ. ಕಾಣಿಸಿಲ್ಲ, ಅದೆಲ್ಲ ಹೋಯ್ತು ಅಂತ ಹುಡುಕ್ತಾ ಇದ್ದಾರೆ ಕುತ್ಕೊಂಡು. ಕೂಕು ಅದು ಕಾಣಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ಬೇಡ. ಇಲ್ಲ ಬೆಳಗ್ಗೆ ಕಾಣುತ್ತಲ್ಲ ಅವಾಗ ತಿಂದ್ಬಿಡುತ್ತಲ್ಲ, ಬಟ್ ಅವ್ರ ಕಣ್ಣಿಗೆ ಕಾಣುತ್ತೆ ಹುಲಿ. ಓ ಕೂಕು ಕೂಕು ಒಂದು ಬಾಯಿಗೆ ಹಾಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿರುತ್ತೆ ನೋಡೋಣ ಅಂತ.
ಬಾಯಿಗೆ ಸಿಗ್ಬೇಕಾ ಬೇಡ? ಅಲ್ಲಿ ತಿಂತಿದೆ ಅಲ್ಲಿ. ನಮ್ಮಂಗೆ ಶಾರ್ಪ್ ಅದು ಕಿವಿ. ಅಕ್ಕು ಇವಾಗ ಎಲ್ಲ ಕರೆಕ್ಟಾಗಿ ತಿಂತೀನಿ ನೋಡು. ತಿನ್ನ ಸುಮ್ಮನೆ ರಾಜನ್ ಥರ ಇರ್ಬೇಕು ನೀನು. ಬಾಯ್ ಬಾಯ್ ಕುಕ್ಕು. ಹಾಕ್ನಲ್ಲ ಅಲ್ಲಿ ಬಾಯಲ್ಲೇ ಹೋಗ್ತಿಲ್ಲ, ಕೆಳಗೆ ಬೀಳ್ತಿಲ್ಲ. ಬಾಯಿನ ಕೆಚ್ಬಿಡ್ತಿದ್ಯಾ ಇದು? ಅಯ್ಯೋ ಅದು ನೆಲಕ್ಕೆ ಬೀಳಕ್ಕೆ ಬೀಳ್ತಿಲ್ಲ ಅದು. ಪ್ರತಿ ಹಂಗೆ ಕೈ ಹಿಡ್ಕೊಳ್ಳಲ್ಲ, ಅದು ಕೈ ಕಾಲಿಡತ್ತ ಅಲ್ಲ, ಕಾಲಿಡೋ ಥರ ಹಿಡ್. ಈಗ ಹ್ಮ್ ಕೋಕೋ ತಡಿ ತಡಿ, ಹಂಗೆ ಹಿಡ್ಕೊ, ಅದು ಹಾರುತ್ತೆ. ಹಾಂ ಐ ಬೇಟೆ, ಜಂಪ್ ಮಾಡು ಬೇಟೆ. ಕೋಕೋ ಕೈ ಮೇಲೆ ಇಟ್ಕೊಳ್ಳೋ ಎತ್ತಿ. ಹಾಂ ಮೇಲಕ್ಕೆ ತಗೊಂಡೋಗಲ್ಲಿ ತನಕ. ಅಲ್ಲಿ ತನಕ ತಗೊಂಡೋಗು. ಕಾಣ್ತಿದೆ, ಅದಕ್ಕೆ ಅದಕ್ಕೆ ಗೊತ್ತಾಗ್ತಿದೆ. ಹಿಂಗೆ ಹೋಗಿ ಮೇಲಕ್ಕೆ ಇಲ್ಲಿ ತನಕ, ಇಲ್ಲಿ ತನಕ ಹೋಗಿ ಇಲ್ಲಿ ಇಡೋಕೆ. ಒಳಗೆ ಹಾಕ್ಬಿಡ ಕೈನ. ಹಾಂ ಇಲ್ಲಿ ಕೂಕು ಈಗ. ನಿನ್ ಕೈ ಕಾಣ್ಬಾರ್ದು. ಹಾಂ ಹಂಗೆ ಇರು ಹಂಗೆ ಇರು. ಹ್ಞೂ ಪರ್ಫೆಕ್ಟ್. ವಾಹ್ ಸಾಕಾಯ್ತು ಅದಕ್ಕೂ. ನನ್ನ ಮಕ್ಕಳು ಇವಾಗ ಬಾಯ್ ಅಂತ ಅಂದ್ಬಿಟ್ಟು ಕುಕ್ಕು ಬಾಯ್, ಕುಕ್ಕು ಬಾಯ್, ಬಾಯ್ ಬಾಯ್ ಬಾಯ್. ಕುಕ್ಕು ತಿರುತ್ತಾನೆ ಇಲ್ಲ. ಏನಾದ್ರು ಮಾಡಿ ನಾನಂತೂ ಊಟ ಪೆಡಿಗ್ರಿ ಸಿಕ್ತು. ಹಾಂ ಇಲ್ಲ ಹುಡ್ಕಂತ ಬಾ. ಊಟ ತರ್ತಾನೆ ನನ್ನ ತಮ್ಮ. ತಮ್ಮ ನೀನೇ ತಾನೆ ತಗೊಂಡೋಗೋದು ಊಟ ಈಗ. ಅದು ಯಾವಾಗಲೂ ಗೈಸ್ ಏನು ತಿಂತಿದ್ರೆ ಮೊಸರು, ಅನ್ನ, ಎಗ್ಗು, ಪೆಡಿಗ್ರಿ. ಅಲ್ಲ ಏನು ತಿನ್ನುತ್ತೀರಿ ನೈಟ್ ಖುಷಿ ಅಲ್ಲ ಉಷಾ? ಇದು ಅನ್ನ ಮೊಸರು ಪೆಡಿಗ್ರಿ, ಇಲ್ಲಾಂದ್ರೆ ಮಾಲ್ಟು ಪೆಡಿಗ್ರಿ. ಮಾಲ್ಟು ಪೆಡಿಗ್ರಿ, ಇಲ್ಲಾಂದ್ರೆ ಕರ್ಡ್ ರೈಸ್. ಆ್ಯಕ್ಚುಲಿ ಕಾರ್ಡ್ ಐಟಮ್ ಎಲ್ಲ ಹಾಕಲ್ಲ ಗೈಸ್ ನಾವು. ಯಾಕೆ ಅಂತಂದರೆ ಕೂದಲು ಹೋಗುತ್ತೆ ಅದಕ್ಕೆ. ಓಕೆ ಗೈಸ್ ಕಾಮೆಂಟ್ಸ್ ಇಲ್ಲಿ ನೋಡಿ ಗೈಸ್. ಇಲ್ಲಿ ಏನೋ ವಿಡಿಯೋ ಮಾಡೋಣ ಬಾ ರೀಲ್ಸ್ ಮಾಡೋಣ ಖುಷಿ ನೋಡಿ ಗೈಸ್. ಬರ್ತಾನೆ ಇಲ್ಲ ಇಷ್ಟು ಸೋಂಬೇರಿ ಅಂತ. ರೀಲ್ಸ್ ಮಲ್ಕೊಳ್ಳೋ ರೀಲ್ಸ್ ಗೈಸ್, ಅದಕ್ಕೆ ಹಂಗೇನಿದೆ ಹೋಗೋಣ ಅಂತ ನಾಟಕ. ಏನೋ ಆಮೇಲೆ ಪ್ರತಿ 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 ಶೂಟ್ ಆಗ್ತಿದೆ ಇದು ಹಂಗೆ ಗೊತ್ತೆ ಹೊಡ್ಕ ಇಲ್ಲ ನೋಡ್ರಿ, ಆದಿಲ್ಲ ಇಲ್ಲ ಅನ್ನೋದು. ನೋಡಿ ಗೈಸ್ ಇಲ್ಲಿ ತೊಗೊಂಡ್ರದು ಫುಲ್ ನೌಶ ಚಂಚ ಇರೋ ತಗತ್ತಾನಪ್ಪ ಫುಲ್ಲು. ನೆಕ್ಸ್ಟ್ ಫ್ಯಾಮಿಲಿಯಿಂದ ನೆಕ್ಸ್ಟ್ ಬ್ಲಾಗರ್ ಅವನು, ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗರ್ ಆಗಿ ಬರ್ತಾನೆ. ಅದಕ್ಕೆ ಈಗಲೇ ನಮ್ಮ ಖುಷಿ ಅಂತೂ ಉಸಿರೇ ಆಗ್ಬಿಡ್ತಾ ಇಲ್ಲ ಗೈಸ್. ನಿಧಾನ ಫುಲ್ಲು ಮಾತಾಡೋದು. ಅದು ನೀನು ನೋಡಿ ಸಾಕಾಗಿದವ್ರಿ. ಏನ ಏನಿನ ಜೊತೆ ಹೇಳು ಏನು ನೋಡಿ ನೋಡಿ. ಯಾರು ನೋಡ್ತೀವಿ ಮತ್ತೆ? ನೋಡ್ಕೊಂತ ಕುತ್ಕೋ ಹೋಗು. ಚೇರ್ ಹಾಕೊಡ್ಲ ಹೊರಗಡೆ, ಚೇರ್ ಹಾಕೊಡ್ಲೇನಪ್ಪ ಪುಟ. ಬಾಯ್ಸ್ ಅಷ್ಟೇ ಫುಲ್ ಆ ಕಡೆ ಇರೋದು. ಗರ್ಲ್ಸ್ ಅಷ್ಟೇ ನಮ್ಮನೆ ಎಲ್ಲೂ ಇಲ್ಲೇ ಇಲ್ಲ. ನಮ್ಮನೆ ಮೇಲ್ಗಡೆ ಇದಾರೆ ಅಷ್ಟೇ. ಎಲ್ಲಿ ಇದನ್ನ ಹಾಕ್ಬಿಡವಲ್ಲ, ನಮ್ಮ ಮನೆ ಹೇಳಿದಾರೆ ಅಷ್ಟೇ ಅಂತ. ಏನಂತ ಮಾತಾಡೋದು, ಅವರಾದ್ರೆ ಬೇಕು ಮಾತಾಡೋದು. ಅದಕ್ಕೆ ನಾನು ಎಡಿಟ್ ಮಾಡಕ್ ಕೊಡಲ್ಲ, ಸುಮ್ಮನೆ ಏನ್ ಬೇಗ ಹಂಗೆ ಹಾಕಿರೋದು. ಇಲ್ಲ ಸುಮ್ಮನೆ ಕುತ್ಕಣೆ. ಹೌದು ಗೈಸ್, ಇವಾಗ ಒಂದು ಗೇಮ್ ಆಡೋಣ ಅಂತ ಇದ್ದೀವಿ. ಅದು ಏನಪ್ಪ ಅಂತಂದರೆ ಒಬ್ಬರು ಐಸ್ಗೆ ಈ ಥರ ಒಂದು ಶಾರ್ಪ್ ಏನೇನೋ ಕಟ್ಟಾಗುತ್ತೆ, ಐಸ್ನ ಕ್ಲೋಸ್ ಮಾಡೋದು. ಸೊ ಇವಾಗ ಸ್ಟಾರ್ಟ್ ಮಾಡೋದು ಏನಪ್ಪ ಅಂತಂದರೆ ಯಾರಿಗೆ ಹೊಡಿಬೇಕು ಅಂತ. ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಅಂತ ಕೇಳೋದು. ಅದು ಮಮ್ಮಿ ಕೇಳ್ತಾರೆ, ಇವ್ರು ಕೇಳ್ತಾರೆ. ಸೊ ಅವ್ರು ಯಾರು ಹಿಂಗೆ ಇರುತ್ತೋ ಕೈ, ಸೊ ಅವರಿಗೆ ಇವರು ಹೊಡಿಬೇಕು. ಎಲ್ಲರೂ ಸೇರಿ ಹೊಡಿಬೇಕು. ಎಲ್ಲರೂ ಸೇರಿ ಹೊಡಿಬೇಕು. ನೀವು ಸ್ವಲ್ಪ ಜಾಗ ಇಷ್ಟು ಅಂತ ಆಟ ಆಡಿದ್ವಿ ಸ್ವಲ್ಪ ಹೊತ್ತು. ನನಗೆ ಬರ್ತಾ ಇತ್ತು ಗೈಸ್. ಸೊ ಇವಾಗ ಚೇಂಜ್ ಆಗುತ್ತಾ ನೋಡ್ಬೇಕು. ಇವ್ರಿಗೆ ಹೊಡಿಬೇಕಾ? ಆಂಟಿ ಕೇಳೋದಾ? ಇವ್ರಿಗೆ ಹೊಡಿಬೇಕಾ? ಇವ್ರಿಗೆ ಹೊಡಿಬೇಕಾ? ಇವ್ರಿಗೆ ಹೊಡಿಬೇಕಾ? ಇವ್ರಿಗೆ ಹೊಡಿಬೇಕಾ? ಕಾತೆ ಇವ್ರಿಗೆ ಹೊಡಿಬೇಕಾ? ನನಗೆ ಚಿಂತೆ ಅಲ್ಲಪ್ಪ. ನೌಶಂಗ ಇವ್ರಿಗೆ
ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ನೀವು ಹೊಡೀರಿ. ಪ್ರತಿ ಬಂದ್ರೆ ಸಕ್ಕತ್ ಖುಷಿ ಇವ್ರಿಗೆ ಹೊಡಿಬೇಕಾ ನನಗೂ ಅಷ್ಟು ನಮ್ಮನ್ನ ಸಖತ್ ಖುಷಿ ಆಗುತ್ತೆ. ಇವ್ರಿಗೆ ಹೊಡಿಬೇಕಾ ಯಾರಿಗೆ ನೀವು ಹೊಡೀರಿ. ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಇವ್ರಿಗೆ ಹೊಡಿಬೇಕಾ ಏನಾಗಿತ್ತು ಏನೋ ನಿಂಗೆ ಗೊತ್ತಾಗ್ತಾ ಇದೆ ನಾನೇ ನನಗೊಂದು ಅಕ್ಷರನೂ ಕಾಣಿಸ್ತಲ್ಲ. ಇವ್ರಿಗೆ ಹೊಡಿಬೇಕಾ ಕೇಳಿ. ಇವ್ರಿಗೆ ಹೊಡಿಬೇಕಾ ಇವರಿಗೆ 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 ಪ್ರತೀಕ್ಷೆ official. ಏನಾಗಿದೆ ನಿನಗೆ ನನಗೆ ಹೆಂಗ್ ಗೊತ್ತು? ನಾ ಹೆಂಗ್ ಹೇಳ್ತೀನಿ? ಸರಿ ಲಾಸ್ಟ್ ಇವರಿಗೆ ಇವರಿಗೆ ಬೇಡ ಇವರಿಗೆ 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 ಪ್ರತಿಯಾಗ ಮಕ್ಕಳು ಹೌದಾ? ಅಲ್ಲ ಯಾರು ನಾನಾ ಮಿಸ್ ಆಯ್ತಾ? ಹೇಳಿ. Last one. Last one. ಇವರಿಗೆ 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 ಯಾರು ನಾನೇನಾ? ನಾನು ಹಿಡ್ಕೊಳ್ಳ? ನೀವು ಇವನು ನಂಗೆ ಹೊಡಿತಾನೆ ಇವನು ನಂಗೆ ಹೊಡಿತಾನೆ ನಂಗೆ ಆಯ್ತು, ಇದು ಲಾಸ್ಟ್ ಆಂಟಿ ಲಾಸ್ಟ್ ಇದು ಲಾಗ್ ಕಂಟಿನ್ಯೂ ಆಗುತ್ತೆ. ಈಗ ಕಾಣುತ್ತೆ ನಾವು ಶುರು ನಿಜ ಕಾಣಲ್ಲ. ಈಗ ನೋಡಿದ್ರೆ ರಮೇಶ್ ಕಾಣಲ್ಲ. ನನಗೆ ಹೊಡಿತೀನಿ ನಾನು ನಾ ಏನು ಲಾಸ್ಟ್ ನೀಗೆ ಬಂದು ಅಂತ ಹೇಳ್ತೀನಿ. ಇವರಿಗೆ ಇವರಿಗೆ ನಾನು ಹೇಳ್ತಾ ಇದ್ದೀನ. ಸರಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೇಡ ಅಂತ ಅದ್ಕಂಡು ಮುಚ್ಚಿದಂಗೆ ಇದೆ ಇವರಿಗೆ ಅಂತ ನಾನು ಆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಸಾರಿ ಇವರಿಗೆ 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 ಬೇಡ ಇವರಿಗೆ ಬೇಡ ಇವರಿಗೆ ಬೇಡ ಅವರಿಗೆ ಇವರಿಗೆ ಬೇಡ ಇವರಿಗೆ ಬೇಡ ಇವರಿಗೆ ಅಷ್ಟು ಲವ್ ಅಂತ ಅರ್ಥ ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಇವರಿಗೆ ನಾನು ಬರಲ್ಲ ಪಾಠ ಇವರಿಗೆ ಬೇಡ 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 ಇವರಿಗೆ ಬೇಡ ಇವರಿಗೆ ಬೇಡ ಇವರಿಗೆ ಊಟ ಮಾಡ್ಬಾರಿ ಸಾಕು 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 ಹೇಳೋಣ ಶೋ ಹೇಳೋಣ ಹೇಳಿದ್ರೆ ನಮಗೆ ಒದೆ ಬೀಳುತ್ತೆ. ತಡಿ ಒಂದು ಸೆಕೆಂಡು. ಏಕೆ ಅಲ್ಲೇ ಇರ್ಲಿ ಬಿಡು, ಚೆನ್ನಾಗಿರುತ್ತೆ. ಅಲ್ಲೇ ಇರ್ಲಿ ಬಿಡು. ನೀವು ಹೇಳಿ. ಯಾಕೆ ಎದ್ದೋದೆ? ತೋರ್ಸ್ಬೇಕು ಬಾ. ಏನು
ಹೆಂಗ್ ಕೂತಿದ್ವಿ ಕಾಲೆಲ್ಲಿತ್ತು ವೆರಿ ಮೋಸ ಹೆಸರು ಬರ್ದ ಏನ್ ಗೊತ್ತಾ, ಒಂದಿನಕ್ಕೆ ಒಲೆ ಬಿತ್ತು, ನನಗೇನಕ್ಕೆ ಒಂದು ಒಲೆ ಬಿಡ್ತಾಳು ಮಮ್ಮಿ ಹಿಂಗಂದ್ರೆ ನೋಡಿ ಎಷ್ಟು ಮೋಸ ಆಡ್ತಾರೆ. ಮೋಸ ಆಡಬಾರ್ದು ಲೈಫಲ್ಲಿ, ಮೋಸ ಮಾಡಬಾರ್ದು ಯಾರಿಗೂ. ನನಗೆ ಮೋಸ ಮಾಡಿದ್ರೆ ನನಗೆ ಮೋಸ ಮಾಡಿಲ್ಲ. ಹಂಗೆ ಅನ್ನತಾನೆ ಒಂದ್ ನಾಲ್ಕು ರಪ್ಪ ಬಿಡ್ತಿದ್ದೆ. ಈ ನನ್ ಮಕ್ಳು ಮೋಸ ಅಪ್ಪ ಹಂಗೆಲ್ಲ ಆಡಂಗಿಲ್ಲ. ಬರೀ ಗೈಸ್ ಹೆಂಗ್ ಗೊತ್ತಾ, ಬರೀ ಮೋಸದಲ್ಲಿ ಆಡಿಡೋದು. ಕೇರೆ ಮಾಡೋ ಮೋಸ, ಆಮೇಲೆ ಕೇರಮಲ್ಲಿ ಮೋಸ ಆಡಕ್ಕಾಗಲ್ಲ. ಎಲ್ಲ ಮೋಸನೇ ಆಡ್ತಾರೆ ಸುಮ್ಮನೆ. ಆಡಕ್ ಬರಲ್ಲ ಅಷ್ಟೇ. ಇದ್ರಲ್ಲೆಲ್ಲ ಮೋಸ ಮಾಡ್ಬೋದು, ಅದು ಮೋಸ ಇಲ್ಲ ಗೈಸ್, ಮೋಸ ತೊಟ್ಟೆಲ್ಲ ಆಡ್ಬಾರ್ದು. ನನ್ನ ಸುಮ್ಮನೆ ಪೆಜಿ ತರ ಕೂತಿದ್ದೆ. ಪೆದ್ದಿ ಮಾಡ್ಬೇಕಂತ ಬಿಡಿ. ಅಲ್ಲ ಇದು ಲೈನ್ಸ್ ಅಂತ ಗೊತ್ತಾ, ನಾನು ಪ್ರತಿ ಪೆದ್ದಿ ಅಂತ. ಪ್ರತಿ ಪೆದ್ದಿ ಅಲ್ಲ, ನಾನು ಇದಿಬ್ರು ಅಷ್ಟನ್ನ ನಾನು ಟ್ರಸ್ಟ್ ಮಾಡ್ತಾ ಇದೀನಿ ಅಂತ ಅರ್ಥ ಗೈಸ್. ಸಾಕ್ಬಿಟ್ರಿ, ಬ್ಲಾಗ್ನ ಸ್ಟಾಪ್ ಮಾಡಿದ್ರೆ ಎಮೋಷನಲ್ ಡ್ಯಾಮೇಜ್ ಕೊಡ್ತಾರೆ. ಸಿಕ್ಕಿದ ಜನ ನಾನ್ ಸಿಕ್ಕಿದೆ ಪ್ರತಿ ನಿಜ ಅನ್ಕೊಂಡ್ಬಿಟ್ಲೆ ಹೆಂಗೋ ಆಗ್ತಾ ಇದೆ ಅಂತ ಹೋದೆ. ಮೇಲೆ ಓದೋದ್ ತಿಂತಾನೆ ಇದೀನಿ ನಾನು. ಕೈ ತೋರ್ಸು. ಕೆಂಪುಗ ಹೋಗಿರುತ್ತೆ ನೋಡು. ಅಯ್ಯೋ ಇಲ್ಲ ನೋಡ್ರಿ, ಬರೇ ಬಂದಿತ್ತು ಬರೇ ನಾನು ಇಲ್ಲ ನೋಡ್ರಿ, ಕೆಂಪಾಗಿದೆ. ಹೊಡಿದೆ ಹೊಡೆದು ಬಟ್ ನಾನು ಸ್ಟ್ರಾಂಗ್ ಇದೀನಿ ಅಜ್ಜೆ ಬಡಿಯ. ಓಕೆ ಗೈಸ್, ಇಲ್ಲಿಗೆ ನಮ್ಮ ಆಟ ಮುಗೀತಾ ಇದೆ. ಇಬ್ರು ಅಣ್ಣ ತಂಗಿ ಜಗಳ ಆಡ್ತಾ ಇದಾರೆ. ಈಗ ಕಟ್ಟಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿಷ್ಟರಲ್ಲಿ ಇವಳೊಂದು ಕಟ್ಬಿಟ್ಟು ಇಲ್ಲೇ ಒಂದು ಭದ್ರಾ ಡ್ಯಾಮ್ ಇದೆ, ಅಲ್ಲಿಗೆ ಹಾಕಿ ಬಂದ್ಬಿಡ್ತೀವಿ. ಎಲ್ಲ ಟಾಟಾ ಮಾಡ್ಬಿಡಿ. ಬೈ ಗೈಸ್. ಅಲ್ಲ ನೀವು ಕ್ಯಾಮ್ರಾಗ ನನಗೆ ಇಟ್ಟಿರೋ, ನಿಮ್ಗೆ ಇಟ್ಕೊಂಡು ಅಯ್ಯೋ ನಮ್ಮ ಯಪ್ಪ ಅಂತ ನೋಡಿ ಗೈಸ್, ಇಂಥ ನನ್ನ ಮಕ್ಕಳೆಲ್ಲ ಮೋಸ ಮಾಡೋರೇ ಇರ್ತಾರೆ ಗೈಸ್. ನೀವು ಮೋಸ ಹೋಗೋರು ಎಷ್ಟು ಇದರಿಂದ ಬಂದಿದ್ದ ಅರ್ಥ ಏನಂದ್ರೆ, ಮೋಸ ಹೋಗೋರು ಇರೋ ತನಕ ಇಲ್ಲ ಬಿಡ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಅದಕ್ಕೆ ಡೋಂಟ್ ಬಿ ಫೂಲ್ ಮಾಡೋರು ಇರ್ತಾರೆ, ಹುಷಾರಾಗಿರಿ ಅಂತ ಹೇಳ್ತಾ. ಅಕ್ಕಪಕ್ಕದಲ್ಲೇ ಇರ್ತಾರೆ ಗೈಸ್ ಇಲ್ಲಿ. ಹೌದು, ನಿಜವಾಗ್ಲು ನನ್ನ ಅಕ್ಕಪಕ್ಕದಲ್ಲೇ ಇವರೇ, ನಮ್ಮ ಮನೆಯವರೇ. ಹೌದು ಮನೆ ಕಾಯಿ ನನ್ನ ಮಗನೇ. ಈ ಆಟದಿಂದ ಒಂದು ಮೆಸೇಜ್ ಕೊಡ್ತಾ ಇದೀವಿ, ಏನು ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಮನೆಯವ್ರನ್ನ ಬಿಟ್ಟು ಮೋಸ ಆಗ್ತೀವಿ ಅಂತ. ಬಿ ಬ್ರೇವ್ ಅಂತ. ನಾನ್ ಮನೆಯವ್ರು ಅಂತ ಸುಮ್ಮನೆ ಓದ ತಿಂದಿನಿ. ಕಟ್ಬಿಟ್ಟವನ ಬೇರೆಯವ್ರು ಆಗಿದ್ರೆ ಅಂದ್ರೆ ಬಗ್ಸ್ಕೊಂಡ್ ಹೊಡಿತಿದ್ದೆ. ಆಮೇಲೆ ಹಂಗೆ ರಪ್ಪ ಅಂತ. ಸರಿ ಗೈಸ್, ಬಾಯ್. ಆಯ್ತಾ? ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಎಲ್ಲ ಉಲ್ಟ ಹೇಳಿದ್ರು. Please like, share and subscribe to Pratis vlog. Bye-bye. See you on the next vlog. Thank you for watching. Bye-bye.